ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತು ನಾನು ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇಲ್ಲಿ ಬಂದು ಮುನೇಶ್ವರನಿಗೆ ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಅಂದರೆ ನಮ್ಮ ಅಂಗಡಿ ಮುಂದೆನೇ ಒಂದು ಚಿಕ್ಕದಾದಂಥ ಗುಡಿ ಇತ್ತು ಫಸ್ಟಿಗೆ. ಅಂದರೆ ಕಲ್ಲಲ್ಲಿ ಇಕ್ಕಿದ್ರು ಮುನೇಶ್ವರನ. ಆವಾಗಿಂದ ನಾವು ಇಲ್ಲಿ ಪೂಜೆ ಮಾಡಬೇಕು, ಪೂಜೆ ಕೊಡಬೇಕು ಅಂತ ಅನ್ಕೋತಾ ಇದ್ವಿ. ಅಂದರೆ ವಾರ ಮಾಮೂಲಿಯಾಗಿ ರೆಗ್ಯುಲರಾಗಿ ಪೂಜೆ ಮಾಡಿಸ್ತಾ ಇರ್ತಾರೆ. ಬಟ್ ಮುನೇಶ್ವರನ ಅಂದರೆ ಮಾಮೂಲಿಯಾಗಿ ನಾನ್ ವೆಜ್ ಅಲ್ವಾ, ಅವ್ರಿಗೆ ಬಲಿ ಕೊಡುವಂಥದ್ದು ಅದೆಲ್ಲ ತುಂಬಾ ಪದ್ಧತಿ ಎಲ್ಲ ಇರುತ್ತೆ. ಫಸ್ಟಿಂದ ಅನ್ಕೋತಾ ಇದ್ವಿ ಕೊಡಬೇಕು ಅಂತ. ಒಂದು 5 to 6 years ಆಯಿತು ನಮ್ಮ ಅಂಗಡಿ ಓಪನ್ ಆಗಿ. 5 years ಕಂಪ್ಲೀಟ್ ಆಯ್ತು ಆ್ಯಕ್ಚುಲಿ. ಆವಾಗಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೇನು ಟೈಮ್ ಕೂಡ ಬರ್ತಾಯಿಲ್ಲ. ಹಾಗೆ ಮುಂದಕ್ಕೆ ಹೋಗ್ತಾಯಿತ್ತು, ಏನಾದ್ರು ಒಂದು ಅಡ್ಡ ಆತಂಕ ಆಗು ಹೀಗೆ ಅಂತ. ಫೈನಲಾಗಿ ಇವಾಗ ದೇವಸ್ಥಾನ ಸಹ ಕಂಪ್ಲೀಟ್ ಆಗಿದೆ. ದೇವಸ್ಥಾನ ಕಂಪ್ಲೀಟಾಗಿ ಮೋಸ್ಟ್ಲಿ ಒಂದು 6 months ಆಯಿತು ಅಷ್ಟೇ. 6 month ಮುಂಚೆ ಇಲ್ಲಿ ದೇವಸ್ಥಾನ ಓಪನ್ ಆಗಿದೆ. ಅದಕ್ಕೆ ಮುಂಚೆ ಓಪನ್ ಪ್ಲೇಸಲ್ಲೇ ಒಂದು ಮರ ಇದೆ ಇಲ್ಲಿ ಹಿಂದೆಗಡೆ. ಮರದ ಕೆಳಗಡೆ ಕಲ್ಲಲ್ಲಿ ಇಕ್ಕಿದ್ರು ಮುನೇಶ್ವರನ. ಮತ್ತು ದೇವಸ್ಥಾನ ಗರ್ಭಗುಡಿ ಕಟ್ಬಿಟ್ಟು ಇವಾಗ ನೀಟಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ಮತ್ತು ಪ್ರಶಾಂತವಾಗಿತ್ತು ಅಂತಲೇ ಹೇಳ್ಬೋದು. ಫಸ್ಟಿಗೆ ಇಲ್ಲೆಲ್ಲ ಅಷ್ಟೊಂದು ಅಂದರೆ ಲೇಔಟ್ ಎಲ್ಲ ಏನೂ ಇರಲಿಲ್ಲ. ಒಳ್ಳೆ ಕಾಡು ಥರ ಇತ್ತು ಪ್ರದೇಶ ಎಲ್ಲನೂ. ಆವಾಗಿಂದ ಇಲ್ಲಿ ಅಲ್ಲಿರೋವಂಥ ಊರಿನ ಜನರು ಪೂಜೆ ಮಾಡ್ಕೊಂಡು ಬಂದಿದ್ದರು. ಇವಾಗ ಇಲ್ಲೆಲ್ಲ ಲೇಔಟ್ಗಳಾಗ್ಬಿಟ್ಟು ತುಂಬಾ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ನಾವು ಅಂಗಡಿ ಇಕ್ಕಕ್ಕೂ ಇವಾಗಲೂ ತುಂಬಾ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಇವಾಗ ಮುನೇಶ್ವರನ ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಇವಾಗ ಇಲ್ಲಿ ಪೂಜೆ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟಿಗೆ ನಾವಿಲ್ಲಿ ತಳಿಗೆ ಅನ್ನನ ಮಾಡ್ಕೋತಾ ಇದ್ದೀವಿ. ಫಸ್ಟ್ ಮುನೇಶ್ವರನಿಗೆ ತಳಿಗೆ ಅನ್ನ ಇಕ್ಬಿಟ್ಟು ಮತ್ತೆ ಬೇರೆ ಪೂಜೆಗಳನ್ನ ಮಾಡ್ಕೊಳ್ಳುವಂಥದ್ದು. ಯಾವಾಗಲೂ ಅಷ್ಟೇ ತಳಿಗೆ ಇಕ್ಕೋ ಅನ್ನನ ಸೌದೆ ಒಲೆಯಲ್ಲೇ ಮಾಡಬೇಕು. ಅದು ಸೌದೆ ಒಲೆಯಲ್ಲಿ ಮಾಡೋಕ್ಕೆ ಸಹ ಅಲ್ಲಿ ಅನುಕೂಲ ಇತ್ತು. ಯಾಕಂದರೆ ಆರಾಮಾಗಿ ಸೌದೆ ಎಲ್ಲ ಸಿಗ್ತಾಯಿತ್ತು, ಒಲೆ ಇಕ್ಕೊಳ್ಳೋಕ್ಕೂ ಆರಾಮಾಗಿ ಫ್ರೀಯಾಗಿತ್ತು. ಅದಕ್ಕೆ ಇಲ್ಲಿ ಕುತ್ಕೊಂಡು ಸೌದೆ ಒಲೆಯಲ್ಲಿ ಅನ್ನನ ಮಾಡ್ಕೊತಾ ಇರುವಂಥದ್ದು. ಯಾವಾಗಲೂ ಅಷ್ಟೇ ಪ್ರಸಾದಕ್ಕೆ ಮುನೇಶ್ವರನಿಗೆ ಅಂತ ಮಾಡಬೇಕಾದ್ರೆ ಆದಷ್ಟು ಒಲೆಯಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು, ಸ್ಟೌವಲ್ಲೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ಮ್ಯಾಕ್ಸಿಮಮ್ ಒಲೆಯಲ್ಲೇ ಮಾಡಿ ಇಕ್ಕೋಣ ಅಂದ್ಬಿಟ್ಟು ಒಲೆಯಲ್ಲೇ ಮಾಡ್ತಾಯಿದ್ದೀವಿ. ಎಲ್ಲರೂ ಸೇರಿ ಸ್ವಲ್ಪ ರೈಸ್ ಮಾಡಿಕೊಂಡು ಅವತ್ತು ಮನೆಯಲ್ಲೆಲ್ಲ ಅಲ್ಲಿ ಹೋಗೋ ಅಷ್ಟರಲ್ಲಿ ಮನೆಯೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲಿ ಏನೇನು ಬೇಕೋ ಮಸಾಲೆ ಅದೆಲ್ಲ ರೆಡಿ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ವಿ. ಹಾಗೆ ಟಿಫನ್ಗೂ ಅಷ್ಟೇ ಚಿತ್ರಾನ್ನ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡಿದ್ವಿ. ಯಾಕಂದರೆ ಬೇಗನೆ ಹೋಗಿದ್ವಿ, ಬೆಳಗ್ಗೆ ನೋಡ್ತಾ ಇರ್ಬೋದು ಒಂದು 10 ಎಲ್ಲ ಆಗೋಗಿತ್ತು. 10:30ಗೆಲ್ಲ ಪೂಜೆ ಮುಗಿಸ್ಕೊಂಬಿಟ್ಟಿದ್ವಿ ಆ್ಯಕ್ಚುಲಿ. ಪೂಜೆ ಮುಗಿಸ್ಕೊಂಡು 11ಗೆಲ್ಲ ಟಿಫನ್ ಮಾಡ್ಕೊಂಬೇಡ ಅಂತ ಅಂದ್ಕೊಂಡು ಹೊರಟಿದ್ವಿ. ನಮಗೆ ಮನೆ ಹತ್ರದಿಂದ ಒಂದು 5 to 6 kilometers ಅಷ್ಟೇ ಆಗೋದು. ಅದಕ್ಕೋಸ್ಕರ ಬೇಗ ಹೋಗಿ ಪೂಜೆ ಮುಗಿಸ್ಕೊಂಡಿದ್ವಿ. ಮಳೆ ಸಹ ಬರೋ ರೀತಿಯೇ ಇತ್ತು. ಯಾವಾಗ ಮಳೆ ಬರುತ್ತಪ್ಪ ಅನ್ನೋ ಟೆನ್ಷನ್ ಸಹ ಇತ್ತು. ಫೈನಲಾಗಿ ಪೂಜೆ ಮುಗಿಯೋವರೆಗೂ ಮಳೆ ಬರಲಿಲ್ಲ. ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಪುರೋಹಿತರು. ನೋಡ್ತಾ ಇರ್ಬೋದು ವಿಗ್ರಹ ಸಹ ಹೊಸದಿನ್ನ ಹೇಳಿದ್ನಲ್ಲ 6 months ಆಗಿದೆ ಅಷ್ಟೇ ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಷನ್ ಆಗಿ. ಅಲ್ಲಿ ಪುರೋಹಿತರು ಸಹ ಎಲ್ಲ ಪೂಜೆ ಅವರೇ ಮಾಡಿಕೊಡ್ತಾರೆ. ನಮಗೂ ಅಲ್ಲಿ ಏನು ಪದ್ಧತಿ ಅಂತ ಗೊತ್ತಿಲ್ಲ. ಇವರೆಲ್ಲ ಹಳಬರು ಮುಂಚೆಯಿಂದ ಮಾಡ್ಕೊಂಬಂದಿರುವಂಥವ್ರು, ಅವರೇ ಇವಾಗ ಪೂಜೆ ಮಾಡ್ತಾ ಇರುವಂಥದ್ದು. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯಾಗಿ ಪದ್ಧತಿಗಳಿರುತ್ತೆ. ಇಲ್ಲಿನ ಪದ್ಧತಿ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅವ್ರನ್ನ ಕೇಳ್ಕೊಂಡು ಮಾಡ್ತಾಯಿದ್ವಿ. ಫಸ್ಟಿಗೆ ಅಭಿಷೇಕಕ್ಕಿರ್ಬೋದು ಮತ್ತು ಅದು ಅಲಂಕಾರಕ್ಕೆ ಎಲ್ಲ ಏನು ಬೇಕೋ ಅದೆಲ್ಲ ತಂದು ಕೊಟ್ಟಿದ್ವಿ. ಪುರೋಹಿತರೆಲ್ಲ ಅಲಂಕಾರ ಎಲ್ಲ ಮಾಡಿ ಅಭಿಷೇಕ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ರು. ಅಷ್ಟರಲ್ಲಿ ನಾವು ತಳಿಗೆ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಅಲ್ಲಿ ಕೊಟ್ವಿ. ತಳಿಗೆ ಎಲ್ಲ ಹಾಕಿದ್ಮೇಲೆ ತಳಿಗೆನ ಇಕ್ತಾರೆ. ಅಂದರೆ ಮುನೇಶ್ವರನಿಗೆ ತಳಿಗೆ ಅನ್ನ ಇಕ್ಕುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಲ್ವ. ಅಂದರೆ ಏನಿಲ್ಲ, ಬಿಳಿ ಅನ್ನಕ್ಕೆ ವೈಟ್ ರೈಸ್ಗೆ ಮೊಸರು ಹಾಕ್ಬಿಟ್ಟು ಇಕ್ಕುವಂಥದ್ದು. ಈ ತಳಿಗೆ ಮಾಡೋ ಅನ್ನಕ್ಕೆ ಉಪ್ಪು ಹಾಕಬಾರ್ದು, ಉಪ್ಪು ಹಾಕಿದ್ರೆ ತಳಿಗೆ ಅನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದಕ್ಕೂ ಸಹ ಉಪ್ಪೇನು ಹಾಕಿಲ್ಲ, ಮಾಮೂಲಿಯಾಗಿ ಹಂಗೆ ನಾವು ವೈಟ್ ರೈಸ್ನ ಮಾಡಿಕೊಟ್ವಿ. ಅದಕ್ಕೆ ಇವಾಗ ಮೊಸರು ಹಾಕ್ಬಿಟ್ಟು ತಳಿಗೆನ ಕೊಡ್ತಾ ಇರುವಂಥದ್ದು. ಅವ್ರಿಗೆ ತುಂಬಾ ಮುಖ್ಯವಾಗಿ ಮಾಡುವಂಥದ್ದು ಇದೊಂದು ಪದ್ಧತಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮಹಾಮಂಗಳಾರತಿ ಫಸ್ಟಿಗೆ ಮಂಗಳಾರತಿ ಎಲ್ಲ ಕೊಡ್ತಾರೆ. ಹೇಗಿದ್ದರೂ ಬಲಿ ಸಹ ಕೊಡಬೇಕಿಲ್ಲಿ, ಯಾಕಂದರೆ ಅದು ಹರಕೆ ಇರೋದೇ ಹಂಗೆ. ಇಲ್ಲಿನ ದೇವಸ್ಥಾನದಲ್ಲಿ ಹರಕೆ ಇರೋದು ಆ ರೀತಿಯಾಗಿ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯಾಗಿರುತ್ತೆ. ಕೆಲವು ಹತ್ರ ನಾನ್ ವೆಜ್ಗೆಲ್ಲ ಅವಕಾಶ ಇರೋದಿಲ್ಲ. ಬಟ್ ಇಲ್ಲಿ ನಾವು ನಾನ್ ವೆಜ್ ಎಲ್ಲ ಮಾಡ್ಬೋದು ಅಂತ ಹೇಳಿದ್ರು. ಇಲ್ಲಿ ಮೇಯ್ನ್ ಮಾಡೋವಂಥದ್ದೇ ನಾನ್ ವೆಜ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹಾಗೆ ಹೆಂಗೂ ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ಎಲ್ಲ ನಾನ್ ವೆಜ್ಗೂ ಸಹ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಫೈನಲಾಗಿ ಇವಾಗ ಪೂಜೆ ಸಹ ಮುಗಿದಿದೆ. ಪೂಜೆ ಮುಗಿದ್ಮೇಲೆ ಇನ್ನು ಕೋಳಿನೆಲ್ಲ ಬಲಿ ಕೊಡಬೇಕು ಅಂತ ಹೇಳಿದ್ರಲ್ವ, ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾಯಿದ್ರು. ಅವ್ರವ್ರ ಶಕ್ತಿ ಏನೇನಿರುತ್ತೋ ಅದು ಮಾಡ್ಕೊಂಡು ಹೋಗುವಂಥದ್ದು. ಇವಾಗ ದೇವಸ್ಥಾನ ಶುರುವಾಗಿ ಒಂದು 6 ತಿಂಗಳಾಗಿದೆ. 6 ತಿಂಗಳಿಂದ ಇವೆಲ್ಲ ಪದ್ಧತಿಯಲ್ಲಿ ನಡ್ಕೊಂಡು ಬರ್ತಾಯಿದೆ. ನಾವು ಸಹ ಹರಕೆ ಇದ್ದಿದ್ದರಿಂದ ನಾವು ಒಂದು ಹರಕೆನ ತೀರಿಸ್ಕೊಂಬಿಡೋಣ. ಯಾಕಂದರೆ ತುಂಬ ದಿನ ಹರಕೆಗಳು ಇಟ್ಕೊಬಾರ್ದು ಅಂತ ಹೇಳ್ತಾರೆ. ಆದಷ್ಟು ಬೇಗ ಹರಕೆಗಳು ತೀರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಬಟ್ ನಾವು ಅಂಗಡಿ ಓಪನ್ ಆದಾಗೆ ಈ ಹರಕೆನ ಹೊತ್ಕೊಂಡಿದ್ವಿ, ಯಾವಾಗ ಆದರೆ ಅವಾಗ ಮಾಡ್ಕೋತೀವಿ ಅಂತ. ಫೈನಲಾಗಿ ಇವಾಗ ಮೊನ್ನೆ August 14ಗೆ ಆ್ಯಕ್ಚುಲಿ 5 years ಆಯ್ತು ನಮ್ಮ ಅಂಗಡಿ ಓಪನ್ ಆಗಿ. ಅದಕ್ಕೆ ಇವಾಗ ಕಾಲ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ನಾವು ನಮ್ಮ ಹರಕೆ ಸಹ ತೀರಿಸ್ಕೊಂಡ್ವಿ. ಇಲ್ಲಿ ಏನೇನು ಬಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ತೊಗೊಂಬಂದ್ರೆ ಅದಕ್ಕೆ ಕೋಳಿ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟೇನು ದೊಡ್ಡದಾಗಿ ಎಲ್ಲಿ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನಮಗೂ ಅಷ್ಟೊಂದು
ಯಾರಿಗೂ ಇದಾಗೋದಿಲ್ಲ. ಅದಕ್ಕೋಸ್ಕರ ಈ ಕೋಳಿ ಮಾತ್ರ ಯಾವಾಗಲೂ ನಾರ್ಮಲಾಗಿ ಚಿಕನ್ ತಿಂತೀವಲ್ವ, ಅದನ್ನ ಹೇಗಿದ್ರು ಇಲ್ಲಿಂದನೇ ಕೊಡೋಣ ಅಂತ ಹೇಳ್ಬಿಟ್ಟು, ಶ್ರಾವಣ ಬೇರೆ ಮುಗ್ದಿತ್ತು. ಶ್ರಾವಣ ಆದಮೇಲೆ ಸಹ ಚಿಕನ್ ಏನು ಮನೇಲಿ ಮಾಡಿರಲಿಲ್ಲ. ಒಂದೇ ಸರಿ ದೇವಸ್ಥಾನ ಹತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಫೈನಲಾಗಿ ಇವಾಗ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಒಂದೊಂದು ದೇವಸ್ಥಾನ ಒಂದೊಂದು ಇದರಲ್ಲಿ ಒಂದೊಂದು ರೀತಿಯಾಗಿರುತ್ತೆ ಅಲ್ವಾ. ಎಲ್ಲ ದೇವಸ್ಥಾನದಲ್ಲೂ ಒಂದೇ ರೀತಿಯಾದಂಥ ಪದ್ಧತಿಗಳಿರೋದಿಲ್ಲ. ಒಂದೊಂದು ದೇವಸ್ಥಾನದಲ್ಲಿ ಕೆಲವು ಹತ್ರ ಮುನೇಶ್ವರನಿಗೆ ಬಲಿ ಕೊಡೋದಿಲ್ಲ, ಕೆಲವು ಹತ್ರ ಕೊಟ್ಟರು ಸಹ ದೂರ ಕೊಡ್ತಾರೆ. ಬಟ್ ಇಲ್ಲೇನೋ ದೇವಸ್ಥಾನದ ಮುಂದೆನೇ ಕೊಡ್ಬೋದು ಅಂತ ಹೇಳ್ಬಿಟ್ಟು ದೇವಸ್ಥಾನದ ಮುಂದೆನೇ ಕೊಡ್ತಾಯಿದ್ರು. ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ಅಲ್ಲಿ ಪುರೋಹಿತರು ಹೇಳ್ದಂಗೆ ನಾವು ಮಾಡ್ತಾಯಿದ್ವಿ. ಪುರೋಹಿತರು ಹೆಂಗೆ ಹೇಳ್ಕೊಟ್ರು ಹಂಗೆ ಎಲ್ಲಿ ಮಾಡ್ತಾಯಿದ್ರು. ಇಲ್ಲಿ ಮಕ್ಕಳೆಲ್ಲ ನೋಡ್ಬೋದು, ಕುತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರಿಗೊಂಥರ ಏನೋ ಹೊಸ್ದಾಗಿ ಅಂತ ಅನಿಸ್ತಿದೆ. ನಮ್ಮ ಮಕ್ಕಳೆಲ್ಲ ನೋಡಿರಲಿಲ್ಲ. ಅಂದರೆ ರೇಹಾ ಇರ್ಬೋದು ಮತ್ತು ಸುಚಿತ್ ಇರ್ಬೋದು, ಇವರಿಗೆಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ಯಾಕಂದ್ರೆ ಅವರೇನು ಯಾವಾಗೂ ನೋಡಿಲ್ಲ, ಈ ಥರ ಬಲಿ ಕೊಡೋದಿಲ್ಲ. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಇಂಟ್ರೆಸ್ಟಾಗಿ ಕುತ್ಕೊಂಡು ಸ್ವಲ್ಪ ನೋಡ್ತಾಯಿದ್ರು. ಅವರು ನೋಡೋದಿಲ್ಲ ಮತ್ತು ಎದ್ದು ಹೋಗ್ಬಿಡ್ತಾರೆ. ಇನ್ನು ಅವರೆಲ್ಲ ಪೂಜೆ ಎಲ್ಲ ಮಾಡಿ ತೀರ್ಥ ಎಲ್ಲ ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೋತಾಯಿದ್ರು. ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಮತ್ತು ಅದೆಲ್ಲ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವೆಲ್ಲ ಸೈಡ್ಗೆ ಹೋಗ್ಬಿಟ್ವಿ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಅಡುಗೆಗಳು ಸಹ ರೆಡಿ ಮಾಡ್ಕೊಂಡಿದ್ವಿ. ಮಸಾಲೆ ಎಲ್ಲ ಮನೇಲಿ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಇವತ್ತು ನಮ್ಮ ತಮ್ಮಂದು ಬಿರಿಯಾನಿ ಡ್ಯೂಟಿ. ಅದಕ್ಕೋಸ್ಕರ ಅವನೆಲ್ಲ ಬಿರಿಯಾನಿ ಏನು ಬೇಕೋ ಅದು ರೆಡಿ ಮಾಡ್ಕೋತಾ ಇದ್ದಾನೆ. ಅವನೇ ಬಿರಿಯಾನಿ ಮಾಡಿಕೊಟ್ಟ. ನಾವೆಲ್ಲ ಬೇರೆ ಅಡುಗೆಗಳನ್ನ ಮಾಡ್ಕೊಂಡ್ವಿ, ಅವನು ಬಿರಿಯಾನಿನ ಮಾಡಿಕೊಟ್ಟ. ಬಟ್ ವೀಡಿಯೋಸ್ ಎಲ್ಲ ಫುಲ್ಲಾಗೇನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕಂದ್ರೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಬೇಗ ಬೇಗ ಮಾಡಬೇಕು. ಮಧ್ಯಾಹ್ನ ಟೈಮ್ಗೆ ಊಟಕ್ಕೆ ರೆಡಿ ಮಾಡಬೇಕಲ್ವ. ಇಲ್ಲಾಂದರೆ ಲೇಟ್ ಆಗಿಬಿಟ್ರೆ ಕಷ್ಟ, ಮತ್ತು ಮಳೆ ಬಂದುಬಿಡುತ್ತೆ. ಇನ್ನೊಂದು ಕತ್ಲು ಸಹ ಆಗಿಬಿಡುತ್ತೆ. ಕತ್ಲಾಗೋಷ್ಟೆಲ್ಲ ಮನೆ ಸೇರಿಕೊಂಡ್ರೆ ತುಂಬಾ ಒಳ್ಳೆಯದು. ಹೇಗಿದ್ದರೂ ಅವತ್ತು ಸಂಡೇ ಆಗಿದ್ದರಿಂದ ಸರಿ ಹೋಯಿತು. ಬೇರೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಮಂಡೇ ಅಂದರೆ ಎಲ್ಲ ಕೆಲ್ಸಗಳಿಗೆ ಹೋಗೋದು ಇರುತ್ತೆ. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅಡುಗೆಗಳನ್ನ ಮಾಡ್ತಾಯಿದ್ವಿ. ವೀಡಿಯೋಸ್ ಏನು ಅಷ್ಟೊಂದು ಮಾಡ್ಕೊಳಕ್ಕೆ ಹೋಗಿಲ್ಲ. ಕೆಲವೊಂದು ವೀಡಿಯೋಸ್ ಸಹ ನನ್ನ ತಮ್ಮನೇ ಮಾಡಿರುವಂಥದ್ದು. ನಾವೇನು ವೀಡಿಯೋಸ್ ಅಷ್ಟೊಂದು ಮಾಡ್ಕೊಳ್ಳೋಕೆ ನಮ್ಗೆ ಟೈಮ್ ಸಿಗಲಿಲ್ಲ. ಯಾಕಂದ್ರೆ ಅಲ್ಲಾಗಿದ ತಕ್ಷಣ ಇಲ್ಲಿ ಬಂದು ಟಿಫನ್ ಆಗಿದ ತಕ್ಷಣ ಅಡುಗೆಗಳು ಸಹ ಶುರು ಮಾಡ್ಕೊಂಡಿದ್ವಿ. ನೋಡ್ತಾ ಇರ್ಬೋದು, ಡ್ರೆಸ್ ಸಹ ಚೇಂಜ್ ಮಾಡಿಕೊಂಡು ಫಸ್ಟಿಗೆ ಹೇಗಿದ್ರು ನಮ್ಮದೇ ರೂಮ್ ಇರುತ್ತಲ್ವ ಅಂಗಡಿ ಹತ್ರ, ಡ್ರೆಸ್ಗಳೆಲ್ಲ ಚೇಂಜ್ ಮಾಡ್ಕೊಂಡು ಆರಾಮಾಗಿ ಅಡುಗೆಗಳನ್ನ ಮಾಡ್ಕೋತಾ ಇದ್ವಿ. ಅಡುಗೆಗಳು ಬೇಗ ಬೇಗ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿದ್ವಿ. ಫೈನಲ್ ಲಾಸ್ಟಲ್ಲಿ ಮಳೆ ಬಂತು. ನಮಗಂತೂ ಫುಲ್ ಖುಷಿ ಆಯಿತು. ಸೆಂಟ್ರಲ್ ಮಳೆ ಬಂದುಬಿಟ್ರೆ ತುಂಬ ಕಷ್ಟ ಆಗೋದು. ಅಡುಗೆ ಎಲ್ಲ ಮುಗಿದು ಊಟ ಎಲ್ಲ ಮುಗಿಯೋವರೆಗೂ ನಮಗೆ ಮಳೆ ಅನ್ನೋದು ಬರಲಿಲ್ಲ. ಅದೊಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಇವತ್ತಿನ ಊಟ ಇದಾಗಿತ್ತು. ಫಸ್ಟ್ ಶ್ರಾವಣ ಆದಮೇಲೆ ಫಸ್ಟ್ ನಾನ್ ವೆಜ್ ಊಟನೇ ಇದು. ಒಂಥರ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ಆಚೆ ದೇವಸ್ಥಾನದಲ್ವ, ಹೇಗಿದ್ರು ಚೆನ್ನಾಗೇ ಇರುತ್ತೆ ಟೇಸ್ಟ್ ಮಾತ್ರ. ವೀಡಿಯೋನ ಸಹ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.